ಶಿವಮೊಗ್ಗ ಟು ಕೋಟೆಗಂಗೂರು ರೈಲ್ವೆ ಹಳಿ ಹಾಕಲು ಈ ಹಿಂದೆ ರೈತರ ಭೂಮಿ ಬಳಸಲಾಗಿತ್ತು. ಆದರೆ ಈ ಹಿಂದೆ ಅವರಿಗೆ ಪರಿಹಾರ ನೀಡಿರಲಿಲ್ಲ. ಈಗ ಮತ್ತೆ ಹೊಸ ಯೋಜನೆ ಕೈಗೊಳ್ಳಲಾಗಿದೆ. ಈ ಯೋಜನೆಗೆ ಹಾಗೂ ಈ ಹಿಂದೆ ಮಾಡಿದ ಯೋಜನೆಯಲ್ಲಿ ರೈತರಿಗೆ ನಷ್ಟವಾದ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಸಂಸದ BY ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ. ಒಂದು ಕೋಟೆಗಂಗೂರಿನಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರಲಿ, ನಮ್ಮ ಶಿವಮೊಗ್ಗದಿಂದ ಅಪ್ ಟು ನಾವು ಏನು ತೊಗೊಂಡು ಹೋಗಿದ್ದೀವಲ್ಲ, ಆ ರೈಲ್ವೆ ಟ್ರ್ಯಾಕಿಗೆ ಅವತ್ತು ಮೀಟ್ರ್ ಗೇಜ್ ಮಾಡಿದಾಗೆ ಪರಿಹಾರ ಕೊಟ್ಟಿಲ್ಲ ಇವರು ರೈತರಿಗೆ. ಅವತ್ತೇನು ಮೀಟ್ರ್ ಗೇಜ್ ಇತ್ತು ಅವತ್ತೇ ಆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಕೋಟೆಗಂಗೂರಿನಲ್ಲಿ. ಈಗ ಅಲ್ಲಿ ಆ ಸಿಂಗಲ್ ಲೈನ್ ಹೋದಾಗೆ ಕೊಟ್ಟಿಲ್ಲ ಪರಿಹಾರ. ಈಗ ಅಲ್ಲಿ 3-6 ಲೈನ್ ನಾವು ಮಾಡೋಕ್ಕೆ ಕೊಟ್ಟಿದ್ದೀವಿ. ರೈತರು ಏನು ಹೇಳ್ತಾರೆ ಅಂದರೆ, ನೀವು ಹಳೆ ಪರಿಹಾರ ಕೊಟ್ಟು ಇದು ಕೊಡಿ ಅಂತ. ಸೊ ರೈಲ್ವೆ ಇದ್ರಲ್ಲಿ ಫೈಲೆಲ್ಲ ಹುಡುಕಿದ್ವಿ ನಾವು. ಪರಿಹಾರ ಕೊಟ್ಟಂಥ ಉದಾಹರಣೆ ಇವರಲ್ಲೂ ಇಲ್ಲ, ರೈಲ್ವೆಲೂ ಇಲ್ಲ, ರೈತರಲ್ಲೂ ರಿಸೀವ್ ಮಾಡಿದ್ದೆ ಅದು ಇಲ್ಲ. ಹಾಗಾಗಿ ಮತ್ತೊಮ್ಮೆ ನೋಟಿಫಿಕೇಶನ್ ಮಾಡಿ ಆ ಲ್ಯಾಂಡನ್ನು ಹಳೆಯದು ಮತ್ತು ಈಗ ಆಗ್ತಿರೋ ಹೊಸ್ತು ಎರಡಿಗೂ ಕೂಡ ಪರಿಹಾರ ಕೊಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದ ಒಪ್ಪಿಸಿ ಈಗ ಅವ್ರಿಗೆ ಪರಿಹಾರ ಕೊಡ್ತಾ ಇದ್ದೀವಿ. ಹಾಗಾಗಿ ವಿತೌಟ್ ಪರಿಹಾರ ಈಗ ಆಲ್ರೆಡಿ ಕೆಲಸ ಇಷ್ಟ ಆಗಿದೆ. ಪಾಪ ರೈತರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಬೆಳಗ್ಗೆ AC ಮತ್ತು ರೈಲ್ವೆ ಅಧಿಕಾರಿಗಳು ಕಳಿಸಿ ಸ್ವಲ್ಪ ವಿರೋಧ ಮಾಡ್ತಾಯಿದ್ರು, ಕನ್ವಿನ್ಸ್ ಮಾಡಿದ್ದೀವಿ ಕೆಲಸಕ್ಕೆ. ಮತ್ತೆ ಇಂದು ಅಡೆತಡೆ ಬಂದಿತ್ತು, ಮತ್ತೆ ಯಾಕೋ ಸಮಸ್ಯೆ ಶುರುವಾಗಿತ್ತು. ಮೊನ್ನೆ ಕನ್ವಿನ್ಸ್ ಆಗಿದೆ, ಕೆಲಸ ನಡೀತಾ ಇದೆ. ಕೆಲಸ ಇನ್ನೇನು ಫಿಸಿಕಲಿ ಆಗಿ ನಾವು ಇನ್ನೊಂದು 2-3 ತಿಂಗಳಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಳ್ಲಿಕ್ಕೆ ಏನು ತೊಂದರೆ ಇಲ್ಲ ಸರ್. ಇನ್ನು ನೋಡಿ, ಇವತ್ತು ಹೋಗ್ತೀನಿ ನಾನು, ಡೇಟ್ ಫಿಕ್ಸ್ ಮಾಡಿ ಇನಾಗ್ರೇಷನ್ ಈ ದಿಕ್ಕಲ್ಲಿ ಹೋಮ್ವರ್ಕ್ ಮಾಡ್ತೀನಿ ಸರ್. ಒಂದು ಕೋಟೆಗಂಗೂರಿನಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರಲಿ, ನಮ್ಮ ಶಿವಮೊಗ್ಗದಿಂದ ಅಪ್ ಟು ನಾವು ಏನು ತೊಗೊಂಡು ಹೋಗಿದ್ದೀವಲ್ಲ, ಆ